ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಸತ್ಯಾತ್ಮ ತೀರ್ಥ ಗುರು ಮಹಾರಾಜ್ ಕಿ ಇದೆ. ಇವತ್ತು ಮಹಾಸ್ವಾಮಿಗಳವರ ಹುಟ್ಟಿದ ಹಬ್ಬ, ಭೂಮಿ ಮೇಲೆ ಅವತಾರ ಮಾಡಿ ಬಂದ ದಿನ. ಆದ್ದರಿಂದ ವರ್ಧಂತೋತ್ಸವ ಅವರದು. ಅವರಿಗೆ ದೇವರು ಗುರುಗಳು ವಿಶೇಷವಾಗಿರತಕ್ಕಂತಹ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಅವರ ಕಡೆಯಿಂದ ನಮ್ಮ ಉದ್ಧಾರವನ್ನ ಅವರು ಮಾಡಿಸ್ಲಿ ಭಗವಂತ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ರಾಮೇಶ್ವರದಲ್ಲಿದ್ದಾರೆ ಕಾಣಿಸ್ತದೆ ಇವತ್ತು ಅವರು. ರಾಮೇಶ್ವರದಲ್ಲಿ ಅವರು ವರ್ಧಂತೋತ್ಸವವನ್ನು ಮಾಡಿಕೊಳ್ತಾ ಇದ್ದಾರೆ. ರಾಮದೇವರು ಸತ್ಯಪ್ರಿಯರ ಹತ್ರ ಇದ್ದಾರೆ. ಟೀಕಾಕೃತ್ಪಾದರ ಸ್ತೋತ್ರವನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾದ ಸತ್ಯಪ್ರಿಯರು. ಆ ಸತ್ಯಪ್ರಿಯರ ಹತ್ರ ಮಹಾಸ್ವಾಮಿಗಳು ವರ್ಧಂತೋತ್ಸವವನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಗೋವಿಂದ ಸತ್ಯಪ್ರಿಯ ತೀರ್ಥ ಮಾನವರೆ ಸತ್ಯಪ್ರೇತಿ ಪ್ರೋಕ್ತಂ ಶ್ರೀಜಾರ್ಯ ಸ್ತವಂ. ನಾನು ಚಸ್ಮಾ ತಗೊಂಡು ಅದು ಒಳಗೆ ಭಾಗವತ್ ಪುಸ್ತಕ ಒಯ್ದಿದ್ದಲ್ಲ, ಅದಕ್ಕೆ ಇಲ್ಲೇ ಆಫೀಸ್ ಮನೆ ಹಾಲ್ನಾಗೆ ಹಳದಿ ಚೀಲದ ಭಾಗವತ್ ಪುಸ್ತಕ ಅದ್ರಾಗದ ಚಸ್ಮಾ. ಹೋಯ್ದ ಗುರುಗಳ ಅನುಗ್ರಹ ಆಗಲಿ ಎಲ್ಲರ ಮೇಲೆ. ಶ್ರೀ ಗುರು ನಮಃ. ಪ್ರಾರಂಭ ಮಾಡೋಣ. ಏತೈ ಸುರಾಧಿವಿರತಿ ಪ್ರತಿಭಾದಿಯುಕ್ತೈ ಸಹೈವ ಸತತಂ ಪ್ರವಿಚಿಂತಯದ್ಭಿಃ ಪೂರ್ತೇರಚಿಂತ್ಯಮೈವ ಪರಮಃ ಪರಾತ್ಮ ನಾರಾಯಣೋಸ್ಯ ಗುಣವಿಸ್ತೃತಿರನ್ಯಗಾಕ್ವ. ಈ ರೀತಿಯಾಗಿ ಭಗವಂತ ಏತೈಹಿ ಸುರಾದಿಭಿಃ ಅತಿ ಪ್ರತಿಭಾದಿಯುಕ್ತೈಃ ಅತ್ಯಂತ ಪ್ರತಿಭೆಯಿಂದ ಕೂಡಿದ ತೀಕ್ಷ್ಣ ಬುದ್ಧಿಯಿಂದ ಕೂಡಿರುವ ಈ ಎಲ್ಲ ದೇವತೆಗಳಿಂದ ಯುಕ್ತೈ ಸಹೈವ ಎಲ್ಲರಿಂದ ಏಕಾಲಕ್ಕೆ ಸತತಂ ಎಡಬಿಡದೆ ಪ್ರವಿಚಿಂತಯದ್ಭಿಃ ಅಂದ್ರ ಚೆನ್ನಾಗಿ ಆ ಭಗವಂತನ ಗುಣಗಳನ್ನ ಚಿಂತನೆ ಮಾಡುವ ಈ ಎಲ್ಲ ವ್ಯಕ್ತಿಗಳಿಂದ ಭಗವಂತನನ್ನ ಚಿಂತನೆ ಮಾಡಿದರೂ ಕೂಡ ಸರ್ವೋತ್ತಮನಾದ ಆ ನಾರಾಯಣನ ಗುಣವಿಸ್ತೃತಿ ಗುಣಗಳ ವಿಸ್ತಾರವನ್ನ ಯಾರು ತಾನೇ ಹೇಳಿಕ್ ಸಾಧ್ಯ? ಪೂರ್ತೇಹೇ ಅಚಿಂತ್ಯಮಹಿಮಃ. ಪೂರ್ತೇಹೇ ಅಂದ್ರ ಪೂರ್ಣನಾದದ್ದರಿಂದ. ಎದರಿಂದ ಪೂರ್ಣ? ದೇಶದಿಂದ, ಕಾಲದಿಂದ, ಗುಣದಿಂದ ಪೂರ್ಣನಾದ ಅಚಿಂತ್ಯ ಮಹಿಮೆಯುಳ್ಳ ಸರ್ವೋತ್ತಮನಾದ ಆ ನಾರಾಯಣನ ಗುಣವಿಸ್ತೃತಿಯನ್ನ ಯಾರು ತಾನೇ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ? ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಎಲ್ಲರೂ ಏಕಕಾಲಕ್ಕೆ ಕುಳಿತುಕೊಂಡು ಭಗವಂತನನ್ನ ಚಿಂತನ ಮಾಡಿದರೂ ಆ ಭಗವಂತನ ಗುಣಗಳ ವಿಸ್ತಾರತೆಯನ್ನ ಯಾರಿಗೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಸಾಮ್ಯಂ ನ ಚಾಸ್ಯ ಪರಮೇಣ ಚಕೇನ ಚಾಪ್ಯಂ ಮುಕ್ತೇನ ಚ ಕ್ವಚಿದತಸ್ತ್ವವಿದಾ ಕುತೋಸ್ಯ ಪ್ರಾಪೇತ ಚೇತನ ಗಣೈಃ ಸತತಾ ಸ್ವತಂತ್ರೈಃ ನಿತ್ಯಾ ಸ್ವತಂತ್ರ ವಪುಷ ಪರಮಾತ್ಪರಸ್ಯ. ಅಸ್ಯ ಸಾಮ್ಯಂ ಏನಾಪಿ ಪರಮೇಣ ಪರಮೇಣನ ಮುಕ್ತೇನನ ಅಂದ್ರ ಕೇನಾಪಿ ಮುಕ್ತೇನ ಯಾವ ಮುಕ್ತರಿಂದಲೂ ಕೂಡ ಭಗವಂತನಿಗೆ ಸಾಮ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ.
ಪರಮೇಣ ಅಂದ್ರೆ ಉತ್ತಮರಾದ ಬ್ರಹ್ಮದೇವರಿಂದಲೂ ಸಾಮ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನ ಕೇವಲಂ ಅವಿಮುಕ್ತೇನ ಕಿಂತು ಮುಕ್ತೇನಾಪಿ ನ ಪ್ರಾಪ್ಯ. ಯಾರಿಂದಲೂ ಕೂಡ ಈ ಸಾಮ್ಯವನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೆ ಈ ಸ್ಥಾನವನ್ನ ಪಡಿಬಹುದಾ? ಸಾಧ್ಯನೇ ಇಲ್ಲ ಅಂತ ಭಗವಂತನ ಸ್ಥಾನ. ಯತಃ ಅತಃ ಅಸ್ಯ ಅಭಿದಾ, ಆ ಭಗವಂತನ ಜೊತೆಗೆ ಅಭೇದವು ಕುತಃ ಕ್ವಚಿತ್ ಅಂದ್ರೆ ಯಾವ ಕಾಲದಲ್ಲಿಯೂ ಕೂಡ ಚೇತನಗಣೈ, ಯಾವ ಚೇತನದ ಸಮೂಹದಲ್ಲೂ ಕುತಃ ಪ್ರಾಪ್ಯೇತ ಹೇಗೆ ತಾನೇ ಹೊಂದಲು ಸಾಧ್ಯ? ನ ಕುತೋಪಿ ಅಂದರೆ ಅನಂತ ಮಹಾತ್ಮ್ಯವುಳ್ಳ ಅನಂತ ದೇಶಕಾಲ ಗುಣದಿಂದ ಪೂರ್ಣನಾದ ಸರ್ವೋತ್ತಮನಾದ ಆ ಭಗವಂತನಿಗೆ ಯಾವ ಮುಕ್ತರಿಂದಲೂ ಸಾಮ್ಯ ಬರೋದಿಲ್ಲ, ಯಾವ ಬ್ರಹ್ಮದೇವರಿಂದಲೂ ಸಾಮ್ಯ ಬರೋದಿಲ್ಲ, ಯಾರಿಂದಲೂ ಸಾಮ್ಯ ಬರೋದಿಲ್ಲ. ಆದ್ದರಿಂದ ಅಭಿದ ಕ್ವಚಿತ್, ಕ್ವಚಿತ್ ಕಾಲೇ ಯಾವ ಕಾಲದಲ್ಲಿಯೂ ಕೂಡ ಅಭಿದ ಅಭೇದವು ಚೇತನಗಣೈಹಿ ಈ ಚೇತನರ ಸಮೂಹದಿಂದ ಕುತಃ ಪ್ರಾಪ್ಯೇತ ನ ಕುತೋಪಿ ಯಾವ ಕಾರಣದಿಂದಲೂ ಹೊಂದಂಗಿಲ್ಲ. ಸತತ ಅಸ್ವತಂತ್ರೈಹಿ ಚೇತನಗಣೈಹಿ ಕುತಃ ಅಭೇದ ಪ್ರಾಪ್ಯೇತ. ಯಾವಾಗಲೂ ಅಸ್ವತಂತ್ರ ಅದು ಈ ಚೇತನರ ಗುಂಪುಗಳಿಂದ ಆ ಭಗವಂತನ ಜೊತೆಗೆ ಅಭೇದ ಬರೋದೇ ಇಲ್ಲ. ಯಾಕ? ನಿತ್ಯ ಸ್ವತಂತ್ರ ವಪುಷಃ ಪರಮಾತ್ಮರಸ್ಯ. ಆ ಭಗವಂತ ಸತತವಾಗಿ ನಿತ್ಯದಲ್ಲಿ ಸ್ವತಂತ್ರ ವಪುಷ, ಸ್ವತಂತ್ರ ವ್ಯಕ್ತಿ. ಜೀವರಾಶಿಗಳು ನಿತ್ಯಂ ಅಸ್ವತಂತ್ರರು. ನಿತ್ಯ ಅಸ್ವತಂತ್ರರಾದ ಈ ಜೀವರಾಶಿಗಳಿಂದ ನಿತ್ಯ ಸ್ವತಂತ್ರನಾದ ಆ ಭಗವಂತನಿಗೆ ಮತ್ತು ಅವ್ಯಕ್ತಾತ್ ಪರಸ್ಯ ಅವ್ಯಕ್ತಕ್ಕಿಂತಲೂ ಪರನಾದ ಆ ಭಗವಂತನಿಗೆ ವಿರುದ್ಧಯೋಹೋ ಧರ್ಮಯೋಹೋ ನ ಅಭೇದ. ವಿರುದ್ಧವಾದ ಧರ್ಮಗಳಿಗೆ ಅಭೇದ ಬರ್ತದೆ. ನಾ ಎಂದಾದರೂ ಕರಿ ಬಿಳಿ ಎರಡು ಒಂದಾಗ್ತಾವನ? ಆಗಂಗಿಲ್ಲ. ಕರಿ ಬಿಳಿ ಕರಿನೇ, ಬಿಳಿ ಬಿಳಿನೇ, ಬಿಳಿ ಕರಿ ಆಗಂಗಿಲ್ಲ, ಕರಿ ಬಿಳಿ ಆಗಂಗಿಲ್ಲ. ಎರಡು ಒಂದಾಗಲ್ಲ, ಎಂದೂ ಒಂದಾಗಲ್ಲ. ವಿರುದ್ಧ ಧರ್ಮಗಳು. ಹಾಗೆ ನಾವು ನಿತ್ಯ ಅಸ್ವತಂತ್ರರು, ಅವ ನಿತ್ಯ ಸ್ವತಂತ್ರ. ಅವ ನಿತ್ಯ ಗುಣ ಪರಿಪೂರ್ಣ, ನಾವು ಗುಣ ಪರಿಪೂರ್ಣರಲ್ಲ, ನಾವು ಅಪರಿಪೂರ್ಣರು. ದೇಶದಿಂದ, ಕಾಲದಿಂದ, ಗುಣದಿಂದ, ಎಲ್ಲದಿಂದಲೂ ನಾವು ಅಪರಿಪೂರ್ಣರು. ಅಂದ ಮೇಲೆ ವಿರುದ್ಧವಾದ ಧರ್ಮಗಳುಳ್ಳ ನಮಗೆ ಆ ಭಗವಂತನಿಂದ ಭೇದ ಬರ್ಲಿಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತ್ರಿ? ಸಾಮ್ಯ ಆಗಲಿ, ಮುಕ್ತರಿಂದ ಸಾಮ್ಯವಾಗಲಿ, ಬ್ರಹ್ಮದೇವರಿಂದ ಸಾಮ್ಯವಾಗಲಿ, ಸಾಮ್ಯನೂ ಬರೋದಿಲ್ಲ, ಅಭೇದನೂ ಬರೋದಿಲ್ಲ. ಯಾಕೆ? ನಾವು ಚೇತನಗಣರು, ಅಸ್ವತಂತ್ರನಾದ ಚೇತನಗಣರು, ಅವನಿತ್ಯ ಸ್ವತಂತ್ರನಾದ ಚೇತನ. ಆದ್ದರಿಂದ ಅವನ ಜೊತೆಗೆ ನಮಗೂ ಅಭೇದ ಆಗಲಿ ಸಾಮ್ಯವಾಗಲಿ ಬರೋದಿಲ್ಲ. ಅರ್ಥೋಯ, ಇದೇ ಎಲ್ಲ ಸಕಲ ಶಾಸ್ತ್ರಗಳ ಅರ್ಥ. ನಿರ್ಣಯ ಮಾಡಿ ತಿಳಿದುಕೊಳ್ಳಬೇಕಾದ ವಿಷಯ ಇದೆ. ಏನು ವಿಷಯ? ಭಗವಂತ ನಿತ್ಯ ಸ್ವತಂತ್ರ, ನಾವು ನಿತ್ಯ ಅಸ್ವತಂತ್ರರು. ಅವ ನಿತ್ಯ ಪರಿಪೂರ್ಣ, ನಾವು ಅಪರಿಪೂರ್ಣರು. ಅಂದ ಮೇಲೆ ಪರಿಪೂರ್ಣ ಅಪರಿಪೂರ್ಣಗಳಿಗೆ, ಸ್ವತಂತ್ರ ಅಸ್ವತಂತ್ರಗಳಿಗೆ ಎಂದಾದ್ರೂ ಅಭೇದ ಬರ್ಲಿಕ್ಕೆ ಸಾಧ್ಯನಾ? ಸಾಮ್ಯ ಬರ್ಲಿಕ್ಕೆ ಸಾಧ್ಯನಾ? ಸಾಮ್ಯನೂ ಬರೋದಿಲ್ಲ, ಅಭೇದನೂ ಬರೋದಿಲ್ಲ ಅನ್ನುವುದನ್ನ ತಿಳಿದುಕೊಳ್ಳಬೇಕು. ಇದನ್ನ ತಿಳಿಸೋದಕ್ಕಾಗಿನೇ ಎಲ್ಲ ಶಾಸ್ತ್ರಗಳು, ಎಲ್ಲ ವೇದವಾಕ್ಯಗಳು, ರಾಮಾಯಣಗಳು, ಮಹಾಭಾರತ, ಪಂಚರಾತ್ರ, ಏನೇನು ಶಾಸ್ತ್ರ ವಚನಗಳವನೋ ಅವೆಲ್ಲವೂ ಕೂಡ
ಇದನ್ನೇ ನಿರ್ಣಯ ಮಾಡುತ್ತವೆ. ಏನ್ ನಿರ್ಣಯ ಮಾಡುತ್ತವೆ? ದೇವರೇ ಸ್ವತಂತ್ರ, ನಾವು ಅಸ್ವತಂತ್ರರು. ದೇವರು ಪರಿಪೂರ್ಣ, ನಾವು ಅಪರಿಪೂರ್ಣರು ಅಂತನ್ನುವ ವಿಷಯವೇ. ಯಾಕೋ ಗಾಡಿಯಲ್ಲಿ ನೋಡ್ಬೋದು. ಆದ್ದರಿಂದ ತತ್ವಸೂತ್ರೈ ನಿರ್ಣೀಯತೆ. ತತ್ವ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳ್ರಿ. ತತ್ವ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳು. ಆ ತತ್ವ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳಿಂದ ನಿರ್ಣಯಿಸಲ್ಪಡುತ್ತದೆ. ಸಹೃದಯಂ, ಅಭಿಪ್ರಾಯ ಪೂರ್ವಕವಾಗಿ, ಅಭಿಪ್ರಾಯ ಸಮೇತವಾಗಿ, ಸಾಭಿಪ್ರೇತವಾಗಿ ನಿರ್ಣಯ. ಏನು ಸಾಭಿಪ್ರೇತವಾಗಿ ನಿರ್ಣಯ? ದೇವರು ನಿತ್ಯ ಸ್ವತಂತ್ರ, ಜೀವರಾಜರು ನಿತ್ಯ ಸ್ವತಂತ್ರರು ಅಂತನ್ನುವುದನ್ನ ಇದು ನಿರ್ಣಯ. ಇದರಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ. ಅದನ್ನೇ ಶಾಸ್ತ್ರಗಳು ಹೇಳಿವೆ. ಕಲ್ಪನಾ ಬಂತ ಎಲ್ಲರಿಗೂ? ಅರ್ಥೋಯಮೇವ ನಿಖಿಲೈರವಿವೇದ ವಾಕ್ಯೈ ಅಯಂ ಅರ್ಥ. ಅಯಂ ಅರ್ಥ ಅಂದ್ರೆ ಏನ್ರಿ? ಈ ವಿಷಯ. ಏನು ವಿಷಯ? ನಿರ್ದೋಷ ಪೂರ್ಣ ಗುಣ ವಿಗ್ರಹತ್ವಾದಿ ರೂಪನಾದ ಭಗವಂತ ಅಂತನ್ನುವ ಅರ್ಥ. ಅಲ್ಲಿ ಈ ಹಾಕೋಲಿಕ್ಕೆಲ್ಲ ಹಾಕೊಂಡಿನಂತಂದು ನಾರಾಯಣ ಸ್ವಾಮಿ ರೋಗ. ಅರ್ಥೋಯಮೇವ, ಅಯಮೇವ ಅರ್ಥ. ಅಲ್ಲಿ ಕಪಾಟ ಅಯಮೇವ ಅರ್ಥ. ಏನರ್ಥ? ಭಗವಂತ ನಿರ್ದೋಷ ಗುಣಪೂರ್ಣ ಎನ್ನುವ ಅರ್ಥವೇ. ನಿಖಿಲೈ ಅಪಿ ವೇದ ವಾಕ್ಯೈ, ಒಂದೂ ಬಿಡದ ವೇದ ವಾಕ್ಯಗಳಿಂದ. ಯಾರು ಯಾರು ಇಲ್ಲೇ ಇರ್ತಾರ ಅಲ್ಲಿ ಯಾರು? ಅರ್ಥೋಯಮೇವ, ದೇವರು ನಿರ್ದೋಷ ಗುಣಪೂರ್ಣ ವಿಗ್ರಹನಾಗಿದ್ದಾನೆ ಅನ್ನುವ ವಿಷಯವನ್ನೇ ನಿಖಿಲೈರಪಿ ವೇದ ವಾಕ್ಯೈ. ಖಿಲ ಅಂದ್ರ ಉಳಿಯೋದು. ನಿಖಿಲ ಅಂದ್ರೆ ಒಂದೂ ಬಿಡದೆ, ಒಂದು ವಾಕ್ಯನೂ ಬಿಡದೆ. ಅಂದ್ರೆ ಎಲ್ಲಾ ವಾಕ್ಯನೂ ವೇದ ವಾಕ್ಯಗಳಿಂದ, ರಾಮಾಯಣಗಳಿಂದ, ಅವುಗಳಿಂದ ಮಹಾಭಾರತದಿಂದ ಸಹಿತವಾದ ಪಂಚರಾತ್ರ ವಾಕ್ಯಗಳಿಂದ, ಅನಿಷ್ಟ ಶಾಸ್ತ್ರ ವಚನೈ ಸಹ, ಬೇರೆ ಶಾಸ್ತ್ರ ವಚನಗಳ ಜೊತೆಗೆ ತತ್ವಸೂತ್ರಗಳಿಂದ, ಹರಿಣ ತತ್ವಸೂತ್ರಗಳು ಅಂದ್ರೆ ಸಿದ್ಧಾಂತವನ್ನು ನಿರ್ಣಯ ಮಾಡುವ ಸೂತ್ರಗಳು. ವೇದವ್ಯಾಸ ದೇವರು ರಚನೆ ಮಾಡಿದ ಬ್ರಹ್ಮಮೀಮಾಂಸಾ ಶಾಸ್ತ್ರ ಇದು ಸಿದ್ಧಾಂತವನ್ನು ನಿರ್ಣಯ ಮಾಡುವ ಶಾಸ್ತ್ರ. ಆ ಸಿದ್ಧಾಂತವನ್ನು ನಿರ್ಣಯ ಮಾಡುವ ವೇದವ್ಯಾಸ ದೇವರ ಸೂತ್ರಗಳಿಂದ ಹರಿಣ ಅಂದ್ರೆ ವೇದವ್ಯಾಸ ದೇವರು ಸಹೃದಯಂ ಸಾಭಿಪ್ರೇತವಾಗಿ ನಿರ್ಣೀಯತೆ, ನಿರ್ಣಯಿಸಲ್ಪಟ್ಟಿದೆ. ಏನು? ಅಯಮೇವ ಅರ್ಥ ನಿರ್ಣೀಯತೆ. ಈ ಅರ್ಥವೇ ನಿರ್ಣಯಿಸಿದೆ. ಏನು ಈ ಅರ್ಥ? ಹಿಂದೆ ಹೇಳಿದ ನಿರ್ದೋಷ ಗುಣಪೂರ್ಣ ವಿಗ್ರಹ ಭಗವಂತ, ಸರ್ವತಂತ್ರ ಸ್ವತಂತ್ರ, ನಿತ್ಯ ಸ್ವತಂತ್ರ. ಜೀವರಾಶಿಗಳು ಅಸ್ವತಂತ್ರರು. ಯಾವ ಜೀವರಾಶಿಗಳು ಭಗವಂತನಿಗೆ ಸಮಾನರು ಆಗೋದಿಲ್ಲ, ಭಗವಂತನ ಜೊತೆಗೆ ಅಭೇದವೂ ಹೊಂದೋದಿಲ್ಲ ಅಂತನ್ನುವ ಅರ್ಥವೇ ಸೂತ್ರಗಳಿಂದ ನಿರ್ಣಯ ಮಾಡಿದ್ದಾರೆ. ಹಂಗ ಈ ಎಲ್ಲ ವೇದ ವಚನಗಳನ್ನ ತೆಗೆದುಕೊಂಡು, ರಾಮಾಯಣವನ್ನು ತೆಗೆದುಕೊಂಡು, ಮಹಾಭಾರತವನ್ನು ತೆಗೆದುಕೊಂಡು, ಪಂಚರಾತ್ರವನ್ನು ತೆಗೆದುಕೊಂಡು, ಒಂದೂ ವಾಕ್ಯಗಳನ್ನ ಬಿಡದೆ ಈ ವಿಷಯವನ್ನು ನಿರ್ಣಯ ಮಾಡಿದ್ದಾರೆ. ಅರ್ಥೋಯಮೇವ ನಿಖಿಲೈರಪಿ ವೇದ ವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನಿಷ್ಟ ಶಾಸ್ತ್ರವಚನೈ ಸಹ ತತ್ವಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಅನಿಷ್ಟ ಶಾಸ್ತ್ರ ವಚನಗಳು ಅಂದ್ರೆ ಪುರಾಣಾದಿ ವಚನಗಳು. ಇಲ್ಲಿ ಹೇಳಿದ ಎಲ್ಲ ಪುರಾಣಗಳು, ಎಲ್ಲ ವೇದಗಳು, ಎಲ್ಲ ಮಹಾಭಾರತ, ಪಂಚರಾತ್ರ, ರಾಮಾಯಣ ಇವೆಲ್ಲ ಪ್ರಸಿದ್ಧವಾದದ್ದು.
ಎಲ್ಲ ಶಾಸ್ತ್ರಗಳಿಂದ ಸೂತ್ರಗಳನ್ನು ತೆಗೆದುಕೊಂಡು ಅದರಿಂದ ನಿರ್ಣಯ ಮಾಡಿದ್ದಾರೆ ವೇದವ್ಯಾಸ ದೇವರು. ಮತ್ ಹೇಳ್ತಾರೆ ನಾರಾಯಣಸ್ಯ ನ ಸಮಃ ಪುರುಷೋತ್ತಮೋಹಂ ಜೀವಾಕ್ಷರೇ ಯದಿ ಗತೋಸ್ಮಿ ತತೋನ್ಯದಾರ್ಥಂ ಮುಕ್ತೋಪಸೃಪ್ಯೈಹ ನಾಸ್ತಿ ಕುತಶ್ಚ ಕಶ್ಚಿತ್ ನಾನೇವ ಧರ್ಮ ಪೃಥಗಾತ್ಮ ದೃಗಿತ್ಯದೋಹಿ. ಆ ವೇದ ವಾಕ್ಯಗಳು ಅಂತ ಹೇಳಿದ್ರು, ಮಹಾಭಾರತ ಅಂತ ಹೇಳಿದ್ರು, ಪುರಾಣಗಳಂತ ಹೇಳಿದ್ರು, ಆ ಎಲ್ಲಾ ವಾಕ್ಯಗಳಲ್ಲಿ ಇರ್ತಕ್ಕಂತ ಒಂದೊಂದು ವೇದ ವಾಕ್ಯಗಳನ್ನ ಸಂಗ್ರಹ ಮಾಡಿ ಯಾದವಾರ್ಯರಿಂದ ಕರಾರ್ಚಿತವಾದ ಬಾದರಾಯಣ ದೇವರು, ವೇದವ್ಯಾಸ ದೇವರು, ಅದನ್ನ ಮಹಾಸ್ವಾಮಿಗಳವರು ಪೂಜೆಯನ್ನ ಮಾಡುವ ಪ್ರತಿ ಚಾತುರ್ಮಾಸ್ಯಕ್ಕೆ ತಂದು ಕೊಡ್ತಾರೆ. ಆ ಸಂದರ್ಭದಲ್ಲಿ ಅದು ಪೂಜೆ ಮಾಡಿದ ಫೋಟೋ ಅಂತ ಅನಿಸ್ತಾ ಇದೆ. ಈ ವೇದವ್ಯಾಸ ದೇವರು ಯಾದವಾರ್ಯರಿಗೆ ಕರಾವಲಂಬನವನ್ನು ಕೊಟ್ಟ ವೇದವ್ಯಾಸ ದೇವರು ಅಂತ ಅನಿಸ್ತದೆ. ವಾಸಿಷ್ಠ ಕೃಷ್ಣ ಮವದೇಹಿ ಕರಾವಲಂಬಂ ಅಂತ ಯಾದವಾರ್ಯರು ಪ್ರತಿ ಶ್ಲೋಕದ ಕೊನೆಗೆ ಹೇಳುವಾಗ ಆ ವಿಗ್ರಹದಲ್ಲಿರುವ ವೇದವ್ಯಾಸ ದೇವರು ಕೊಡ್ತಿದ್ರಂತೆ, ಥ್ಯಾಂಕ್ಸ್ ಕೊಡ್ತಿದ್ರಂತೆ, ಕೈ ಕೊಡ್ತಿದ್ರಂತೆ. ಇದೇ ಮೂರ್ತಿ ಅಂತ ನಾನು ಅನ್ಕೊಂಡಿದ್ದೇನೆ, ಇರಬಹುದೇನೋ. ಆ ಶ್ರೀಮದಾಚಾರ್ಯರು ಇನ್ನೊಂದು ಬಹಳ ಬುದ್ಧಿವಂತಿಕೆ. ಏನು ಬುದ್ಧಿವಂತಿಕೆ ಅಂದ್ರ, ಈ ವೇದ ವಾಕ್ಯಗಳನ್ನ, ಪುರಾಣ ವಾಕ್ಯಗಳನ್ನ, ಮಹಾಭಾರತ ರಾಮಾಯಣ ಪಂಚರಾತ್ರ ವಾಕ್ಯಗಳನ್ನ ಜೋಡಿಸಿ ಶ್ಲೋಕ ಮಾಡ್ತಾರೆ. ಅದು ಬಹಳ ಪ್ರತಿಭಾ ಬೇಕು, ಅದಕ್ಕೆ ಬಹಳ ಪ್ರತಿಭಾ ಬೇಕು, ಬಹಳ ಬುದ್ಧಿವಂತಿಕೆ ಬೇಕು. ಅದು ಸರ್ವಜ್ಞರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಆದ್ದರಿಂದ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಅವ್ರದ್ದು ಏನೂ ಶಬ್ದ ಇಲ್ರಿ ಇದರಲ್ಲಿ. ಅರ್ಥೋಯಮೇವ ನಿಖಿಲೇರಪಿ ವೇದ ವಾಕ್ಯ ಅನ್ನೋದು ಶ್ರೀಮದಾಚಾರ್ಯರ ವಾಕ್ಯಗಳು. ಆದರೆ ಇದು ಶ್ರೀಮದಾಚಾರ್ಯ ಮಾಡಿದ್ದು, ಆದ್ರೆ ಶ್ರೀಮದಾಚಾರ್ಯ ಒಂದು ಶಬ್ದ ಇಲ್ಲಿ. ನಾರಾಯಣಸ್ಯ ನ ಸಮಃ ಇದೊಂದು ವಾಕ್ಯ, ಪುರುಷೋತ್ತಮೋಹಂ ಅನ್ನೋದೊಂದು ವೇದ ವಾಕ್ಯ, ಜೀವಾಕ್ಷರೇ ಹೃದಿ ಗತೋಸ್ಮಿ ಪುರುಷೋತ್ತಮೋಹಂ ಜೀವಾಕ್ಷರೇ ಹೃದಿ ಗತೋಸ್ಮಿ ತಥೋನ್ಯದಾರ್ಥಂ ಮುಕ್ತೋಪಸೃಪ್ಯ ಇಹ ನಾಸ್ತಿ ಕುತಶ್ಚ ಕಶ್ಚಿತ್ ನಾನೇವ ಧರ್ಮ ಪೃಥಗಾತ್ಮಕ ನಿತ್ಯದೋಹಿ. ಈ ಎಲ್ಲ ವೇದ ವಾಕ್ಯಗಳನ್ನ ತೆಗೆದುಕೊಂಡು ಶ್ಲೋಕವನ್ನ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಇದು ನಾರಾಯಣಸ್ಯ ನ ಸಮಃ ಅಂತ ಅನ್ನೋದು ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತನ್ನುವ ವಾಕ್ಯ. ಆ ವಾಕ್ಯದೊಳಗಿನ ನಾರಾಯಣಸ್ಯ ನ ಸಮಃ ಈ ವಿಷಯವನ್ನ ಎಲ್ಲಿ ಹೇಳಿದ್ರು, ಸಾಮ್ಯಂ ನ ಚಾಸ್ಯ ಪರಮೇಣ ಚ ಕೇನ ಚಾಪ್ಯಂ. ಸಮ ಅಂದ್ರೆ ಸಾಮ್ಯ. ಈ ವೇದ ವಾಕ್ಯ ಇದು ಮಹಾಭಾರತ ಆದಿ ಪರ್ವದಲ್ಲಿ ಬರತಕ್ಕಂತಹದ್ದು. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅನ್ನೋದು. ಆ ವಾಕ್ಯದಲ್ಲಿರುವ ನಾರಾಯಣಸ್ಯನ ಸಮಾನೋ ವಾಕ್ಯವನ್ನ ತೆಗೆದುಕೊಂಡು ಅದರ ಅರ್ಥದ ವಿವರಣೆಯನ್ನು ಮಾಡಿದರು 21ನೇ ಶ್ಲೋಕದಲ್ಲಿ. ಸಾಮ್ಯಂ ನ ಚಾಸ್ಯ ಪರಮೇಣ ಚ ಅಂತನೋದು. ಆಮೇಲೆ ಪುರುಷೋತ್ತಮೋಹಂ ಅಂತದ. ನೈತಾದೃಶ ಕ್ವಚ ಬಭೂವ ಇತ್ಯತ್ರ ಚ ಮಾನಂ. ನೈತಾದೃಶ ಕ್ವಚ ಬಭೂವ ಹಿಂದೆ ಶ್ಲೋಕ ಹಿಂದೆ ಬಂದಿದೆ. ನೈತಾದೃಶ ಕ್ವಚ ಬಭೂವ ನಚನ್ಯದಾರ್ಥೋ ಅಂತ ಶ್ಲೋಕ ಬಂದದ. ಆ ಶ್ಲೋಕಕ್ಕ ಅರ್ಥಕ್ಕ ನಾರಾಯಣಸ್ಯ ನ ಸಮಃ ಅಂತ ಅನ್ನೋದನ್ನ ಇಟ್ಕೊಳ್ರಿ. ಆಮೇಲೆ ಪುರುಷೋತ್ತಮೋಹಂ ಅಂತದ. ಪುರುಷೋತ್ತಮೋಹಂ ಜೀವಾಕ್ಷರೇ ಯದಿ ಗತೋಸ್ಮಿ ಅಂತದ. ಅದಕ್ಕ ಯಸ್ಮ ಅಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮಃ. ಈ ಗೀತಾ ವಾಕ್ಯದಲ್ಲಿ 15ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳಿದ ಈ ವಿಷಯ, ವಾಕ್ಯದಲ್ಲಿ ಹೇಳಿದ ವಿಷಯವನ್ನ ಪುರುಷೋತ್ತಮೋಹಂ ಜೀವಾಕ್ಷರೇ ಹರಿಗತೋಸ್ಮಿ ಅಂತನ್ನುವ ಸಂಗ್ರಹ ಮಾಡಿದ್ದಾರೆ.
ಇನ್ನ ಲಕ್ಷ್ಮಿಗಿಂತಲೂ ಅಧಿಕನಾಗಿದ್ದಾನೆ ಅಂತ ಅನ್ನೋದನ್ನ ಜೀವಾಕ್ಷರೇ ಅಧಿಗತೋ ಯತಹಾತ ಪುರುಷೋತ್ತಮ ಇತ್ಯರ್ಥ. ಇನ್ನ ಪರಮಾತ್ಪರಸ್ಯ ಇತ್ಯತ್ರ ಮಾನಂ. ಹಿಂದೆ ಪರಮಾತ್ಪರಸ್ಯ ಅಂತ ಬಂತು 21ನೇ ಶ್ಲೋಕದೊಳಗ. ಅದಕ್ಕ ಈ ವಾಕ್ಯ ಪ್ರಮಾಣ ಪುರುಷೋತ್ತಮ ಜೀವಾಕ್ಷರ ಅಂದ್ರೆ 21, 22 ಹಿಂದೆ ಕೆಲವು ಶ್ಲೋಕದಲ್ಲಿ ಹೇಳಿದ ವಿಷಯಕ್ಕೆ ಶ್ರೀಮದಾಚಾರ್ಯರು ತಾವು ಈ ಎಲ್ಲ ವಾಕ್ಯಗಳನ್ನ ಪ್ರಮಾಣವನ್ನಾಗಿ ಕೊಟ್ಟು ಹೇಳಿದ್ದೇನೆ. ಈ ವಾಕ್ಯಗಳು ಪ್ರಮಾಣ, ಅದಕ್ಕಾಗಿ ನಾನು ದೇವರಿಗೆ ಸಮಾನರಾದವರಿಲ್ಲ ಅಂತ ಹೇಳಿದ್ದೇನೆ. ದೇವರಿಗಿಂತಲೂ ಉತ್ತಮರಾದವರು ಯಾರು ಇಲ್ಲ, ದೇವರೇ ಉತ್ತಮ ಅಂತ ಹೇಳಿದ್ದೇನೆ. ಜೀವಾಕ್ಷರಕ್ಕಿಂತಲೂ ಭಗವಂತನೇ ಉತ್ತಮ ಅಂತ ಹೇಳಿದ್ದೇನೆ. ಅವನಕ್ಕಿಂತಲೂ ಆ ವಿಷಯದಲ್ಲಿ ಒಂದೊಂದು ವಿಷಯಕ್ಕೂ ಒಂದೊಂದು ಪ್ರಮಾಣಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ತಥೋನ್ಯದಾರ್ಥಂ, ಅವನ ಒಬ್ಬ ಎಲ್ಲವನ್ನು ಮೀರಿದವನು. ವಿಷ್ಣುವಿನಿಂದ ಅನ್ಯವಾದ ಬ್ರಹ್ಮಾದಿಗಳಿರುತ್ತಾರಲ್ಲ, ಅವರೆಲ್ಲರೂ ಆರ್ತ ಅಂದ್ರೆ ಕ್ಲೇಶದಿಂದ ಕೂಡಿದವರು. ದೇವರು ಮಾತ್ರ ಯಾವ ದುಃಖದಿಂದಲೂ ಕೂಡಿದವನಲ್ಲ. ದೇವರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಒಂದಿಲ್ಲ ಒಂದು ಕ್ಲೇಶದಿಂದ ಕೂಡಿದವರು. ಬ್ರಹ್ಮೇಶ ಪೂರ್ವಕಮಿದಂ ನ ದುಃಖಸ್ಯ ಚೇಷಂ. ಬ್ರಹ್ಮ ಈಶ ಪೂರ್ವಕಮಿದವಾದ ಈ ಜಗತ್ತು ಯಾವ ವಿಷಯದಲ್ಲೂ ಇದು ಸಮರ್ಥ ಅಲ್ಲ ಅಂತ ಏನದನೋ ಆ ವಿಷಯ, ಆ ಶ್ಲೋಕಕ್ಕ ಇದು ಪ್ರಮಾಣ. ತಥೋನ್ಯದಾರ್ಥಂ ಮುಕ್ತೋಪಸೃಪ್ಯ ಮುಕ್ತೈರ್ ಉಪಸೃಪ್ಯ ಪ್ರಾಪ್ಯ ಇತಿ ಮುಕ್ತೋಪಸೃಪ್ಯ ವ್ಯಪದೇಶಾತೋ ಅಂತ ವೇದವ್ಯಾಸ ದೇವರ ಸೂತ್ರ. ಆ ಸೂತ್ರದ ಪ್ರಮಾಣವನ್ನಾಗಿ ಇಟ್ಟುಕೊಂಡು ದೇವರು ಮುಕ್ತರಿಂದ ಹೊಂದಲ್ಪಡುವನು ಅಂತ ಒಂದು ವಿಷಯವನ್ನು ಹೇಳಿದ್ದೇನೆ. ಇಹ ನಾಸ್ತಿ ಕುತಶ್ಚ ಕಶ್ಚಿತ್. ಆ ಭಗವಂತನ ವಿಷಯದಲ್ಲಿ ಯಾವ ತರದ ವ್ಯತ್ಯಾಸವಿಲ್ಲ, ಭೇದವಿಲ್ಲ. ಸಾಮ್ಯಂ ನಚಾಸ್ಯ ಪರಮೇಣ ಚ ಇತ್ಯತ್ರ ಮಾನ. ತತ್ ಪ್ರಾಪ್ಯತ್ವೋಕ್ತೇ ತದಭೇದೋ ನಾಸ್ತಿ ಇತಿ ಭಾವ. ಅವನನ್ನ ನಾವು ಹೊಂತೇವೆ ಅಂದ ಮೇಲೆ ಅಭೇದ ಹೆಂಗ್ ಬರ್ಲಿಕ್ಕೆ ಸಾಧ್ಯ ರೀ? ಅಭೇದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಹೇಳಿದ್ರು. ನಿತ್ಯ ಕ್ವಚಿದತಸ್ತ್ವಭಿದ ಕುತೋಸ್ಯ ಅಂತ ಶ್ರೀಮದಾಚಾರ್ಯರು ಹೇಳಿದ್ರು. ಅದಕ್ಕೇನು ಪ್ರಮಾಣಪ ಅದು? ಅದಕ್ಕೆ ಶ್ರುತಿ ಪ್ರಮಾಣ. ಏನ್ ಪ್ರಮಾಣ? ಇಹ ನಾಸ್ತಿ ಕುತಶ್ಚ ಕಶ್ಚಿತ ಇಹ ನಾಸ್ತಿ ಕಿಂಚನ ಅಂತ ಕಾಟಕೋಪನಿಷತ್ತಿನಲ್ಲಿ ಹೇಳಿದ ಶ್ರುತಿಗಳ ಪ್ರಮಾಣ. ಹೀಗೆ ದೇವರ ಧರ್ಮಗಳಲ್ಲಿ ಭೇದವನ್ನ ಕಾಣಬಾರದು ಅಂತನ್ನುವ ವಿಷಯದಲ್ಲಿ ಯಥೋದಕಂ ದುರ್ಗೆ ರೊಟ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ. ಇಷ್ಟೆಲ್ಲ ವಿಷಯಗಳನ್ನ ಶ್ರೀಮದಾಚಾರ್ಯರು ಈ ಪ್ರಮಾಣಗಳನ್ನ ಇಟ್ಟುಕೊಂಡು ನಾನು ಹೇಳಿದ್ದೇನೆ. ನೋಡಿ, ಇಷ್ಟೆಲ್ಲ ಪ್ರಮಾಣಗಳನ್ನ ಶ್ರೀಮದಾಚಾರ್ಯರು ಈ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿದರು. ಈ ಒಂದು ಶ್ಲೋಕದಲ್ಲಿ ಹೇಳಿದ ಪ್ರಮಾಣಗಳಲ್ಲಿ ಹೇಳಿದ ವಿಷಯವನ್ನೇ ನಾನು ಹಿಂದೆ ಆ ಶ್ಲೋಕಗಳಲ್ಲಿ ಸಮರ್ಥನೆ ಮಾಡಿದ್ದೇನೆ. ನಾರಾಯಣಸ್ಯ ನ ಸಮಃ ಪುರುಷೋತ್ತಮೋಹಂ ಜೀವಾಕ್ಷರೇ ಹೃದಿ ಗತೋಸ್ಮಿ ತಥೋನ್ಯದಾರ್ಥಂ ಮುಕ್ತೋಪಸೃಪ್ಯ ನಾಸ್ತಿ ಕುತಶ್ಚ ಕಶ್ಚಿತ್ ನಾನೇವ ಧರ್ಮ ಪೃಥಗಾತ್ಮ ದೃಗಿತ್ಯದೋಗಿ. ಇನ್ನ ಮತ್ತೊಂದು ಆಭಾಸ ಏವ ಪೃಥಗೀಶತ ಏಷ ಜೀವೋ ಮುಕ್ತಸ್ಯ ನಾಸ್ತಿ ಜಗತೋ ವಿಷಯೇತು ಶಕ್ತಿ ಮಾತ್ರ ಪರೋಶಿರತು ತೇ ಸ್ನುವತೆ ಮಹಿತ್ವಂ ಷಾಡ್ಗುಣ್ಯ ವಿಗ್ರಹ ಸುಪೂರ್ಣ ಗುಣೈಕ ದೇಹ. ಮತ್ತೊಂದು ಶ್ಲೋಕದಲ್ಲಿ ಮತ್ತೆ ಪ್ರಮಾಣಗಳನ್ನು ಸಂಗ್ರಹ ಮಾಡಿ ಹೇಳ್ತಾರೆ. ಆಭಾಸ ಏವ, ಇವೆಲ್ಲ ಜೀವರಾಶಿಗಳು ಭಗವಂತನ ತಾರತಮ್ಯಾನುಸಾರವಾಗಿ ಹಿಂದೆ ಆಭಾಸಕಾಭಾಸ ಪರಾಭಾಸ ಅಂತ ಹೇಳಿ ಹಿಂದೆ ಬಿಂಬ ಪ್ರತಿಬಿಂಬವನ್ನು ಹೇಳಿದ್ದಾರೆ. ಅದು ಆಭಾಸ ಏವ ಅಂತ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದ ಅರ್ಥವನ್ನ ಹೇಳಿದ್ದಾರೆ. ಆಭಾಸ ಅಂದ ಮೇಲೆ ಎಲ್ಲ ಜೀವರಾಶಿಗಳು ಭಿನ್ನನೆ. ಈಶತಃ ಪೃಥುಗೇಶ ಜೀವ
ಈ ಜೀವರಾಶಿಗಳು ಭಗವಂತನಿಂದ ಭಿನ್ನರೇ. ಮುಕ್ತಸ್ಯ ನಾಸ್ತಿ, ಮುಕ್ತರಿಗೆ ಜಗತ್ತಿನ ವಿಷಯದಲ್ಲಿ ಯಾವ ಶಕ್ತಿ ಇಲ್ಲ. ಜಗತ್ತಿನ ವಿಷಯದಲ್ಲಿ ಅವರೇನು ಕಾರವಾರ ಮಾಡೋದಿಲ್ಲ. ಮುಕ್ತರು ಅನ್ನುವುದನ್ನ ಈ ಪ್ರಮಾಣದಿಂದ ಹೇಳಿದ್ದಾರೆ. ಮಾತ್ರ ಪರೋಶಿರದುತೆ ಸ್ತುಮತೆ ಮಹಿತ್ವಂ, ಆ ಭಗವಂತನ ಮಹಿಮೆಯನ್ನ ಇವ್ರು ಯಾರು ಹೊಂದಲಿಕ್ಕೆ ಶಕ್ತಿ ಇಲ್ಲ. ಅಂತ ಭಗವಂತನ ಮಹಿಮೆ ಅದನ್ನು ಹಿಂದೆ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಭಗವಂತ ಗುಣ ವಿಗ್ರಹ, ಸಾದ್ಗುಣ್ಯ ವಿಗ್ರಹ, ಸುಪೂರ್ಣ ಗುಣಗಳಿಂದ ಕೂಡಿದವನು ಅಂತನ್ನುವ ಪ್ರಮಾಣಗಳಿಂದ ದೇವರ ಆ ಗುಣ ವಿಗ್ರಹತ್ವವನ್ನು ನಾವು ಸಂಗ್ರಹ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಮಹಾತ್ಮ್ಯ ದೇಹ ಶ್ರುತಿ ಮುಕ್ತಿಗತೆ ಶಿವಶ್ಚ ಬ್ರಹ್ಮಾಚ ತದ್ಗುಣಗತೋರ ಕಥಂಚನೀಶೋ ನ ಶ್ರೀ ಕುತಸ್ತದಪರೇಸ್ಯ ಅಸ್ಯ ಮುಖಸ್ಯ ಮಾತ್ರ ಸುಖಸ್ಯ ಮಾತ್ರಮಸ್ನಂತಿ ಮುಕ್ತ ಸುಗುಣಶ್ಚ ಶತಾವರೇಣ. ಇವು ಪ್ರಮಾಣಗಳು ಎಲ್ಲ ಒಂದೊಂದೊಂದು ವೇದ ಪುರಾಣ ಉಪನಿಷತ್ತಿನ ಪ್ರಮಾಣವನ್ನು ಒಂದೊಂದು ವಾಕ್ಯದಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ. ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಯಾರು ಆ ಭಗವಂತನನ್ನು ಗುಣಗಳನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಇವರೆಲ್ಲರೂ ಕೂಡ ಲಕ್ಷ್ಮೀದೇವಿಗೂ ಸಾಧ್ಯ ಇಲ್ಲ. ಆ ಎಲ್ಲ ಜೀವರಾಶಿಗಳು ಲಕ್ಷ್ಮೀದೇವಿಯನ್ನು ಹಿಡಿದುಕೊಂಡು ಸಕಲ ಜೀವರಾಶಿಗಳು ಭಗವಂತನ ಸುಖದ ಒಂದು ಹನಿ ಅಷ್ಟನ್ನ ಭೋಗ ಮಾಡ್ತಾರೆ ಹೊರತು ಹೆಚ್ಚಿಲ್ಲ. ದೇವರ ಆನಂದ ಆನಂದ, ಆ ಆನಂದದೊಳಗೆ ಒಂದು ಹನಿ ಎಷ್ಟು ಜನರಿಗೆ ಹಂಚ್ತಾನೆ ಭಗವಂತ. ಏನ್ ದೇವರ ಆನಂದದ ಅದ ಲೆಕ್ಕ ಹಾಕ್ತ. ಈಗ ಸುಮ್ಮನೆ ನಾನಿಗೊಂದು ದೃಷ್ಟಾಂತ ಕೊಡಬೇಕಂದ್ರ, ಇದು ಒಂದು ತಂಬಿಗೆ ನೀರದ, ಈ ಒಂದು ತಂಬಿಗೆ ನೀರು ಇದು 1,000 ಪಕ್ಷಿಗಳು ಕುಡಿತಾವ. 1,000 ಪಕ್ಷಿಗಳು ಒಂದು ಅರ್ಧ ಲೀಟರ್ ನೀರನ್ನ ಕುಡಿತಾವ. ಆದ್ರೆ ಜಗತ್ತಿನೊಳಗೆ ನೀರ್ ಎಷ್ಟದರಿ? ಅನಂತದ, ಲೆಕ್ಕ ಇಲ್ಲದಷ್ಟದ. ಅದ್ರೊಳಗೆ ಇದು ಒಂದ್ ತಂಬಿಗೆ ಏನಾಯ್ತ್ರಿ? ಸಾವಿರಾರು ಪಕ್ಷಿಗಳು ಕುಡಿಲಿಕ್ಕಾಯ್ತು. ಹಂಗ ದೇವರ ಅನಂತವಾದ ಆನಂದ ಅದ್ರೊಳಗಿಂದ ಒಂದು ಹನಿ ನಮಗ್ ಚಲ್ತಾನ್ರಿ. ಯಾರಿಗೆ? ಎಲ್ಲ ಜೀವರಾಶಿಗಳು ಅನುಭವಿಸುವ ಏನು ಆನಂದದನೋ ಅದು ದೇವರ ಆನಂದೊಳಗಿಂದ ಒಂದು ಹನಿ ಅಂತ. ಹಾಗಾದ್ರೆ ದೇವರ ಆನಂದ ಎಷ್ಟಿದೆ ಲೆಕ್ಕ ಹಾಕ್ರಿ. ಮಾತ್ರ ಅಷ್ಟಂತಿ, ಮಾತ್ರ ಅಂದ್ರೆ ಒಂದು ಡ್ರಾಪ್, ಒಂದು ಹನಿ, ಅಷ್ಟನ್ನ ಮಾತ್ರ ಎಲ್ಲ ಜೀವರಾಶಿಗಳು ಮುಕ್ತ ಸುಗುಣಶ್ಚ ಶತಾವರೇಣ ಅಶ್ನುವತ್ತಿ. ಅಂದರೆ ದೇವರ ಆನಂದ ಅದು ಅಪರಿಮಿತ, ಲೆಕ್ಕ ಇಲ್ಲದಷ್ಟು ಅಷ್ಟು ಆನಂದವನ್ನು ಅನುಭವಿಸೋರು ದೇವರು. ಅದರೊಳಗಿನ ಒಂದು ಅವಿಪ್ರಶರಣ್ಯ ಇವೆ, ಒಂದು ಹನಿ ಆನಂದವನ್ನ ಅನುಭವಿಸೋರು ಒಬ್ಬರಲ್ರಿ, ಎಲ್ಲಾರು ಸೇರಿ ಅನುಭವಿಸೋದು ಒಂದು ಹನಿ ಆನಂದ, ದೇವರ ಆನಂದೊಳಗೆ ಅಂತ ಸಂಗ್ರಹ ಮಾಡಿದ್ದಾರೆ. ಈ ಎಲ್ಲ ಶ್ಲೋಕಗಳು ಸಂಗ್ರಹನೆ. ಆಭಾಸ ಕಾಭಾಸ ಪರಾಭಾಸ ರೂಪಾಣ್ಯ ಜಸ್ರಾಣ್ಯ ಚೇತನಾನ ವಿಷ್ಣು ಸದೇವಾದಿ ವಶಾತ್ ಕದಾಪಿ ಗಚ್ಚಂತಿ ಕೇಶಾದಿ ಗಣ ನ ಮುಕ್ತೌ. ಹಿಂದೆ ಹೇಳಿದ ಆಭಾಸಕೋಸ್ಯ ಪವರಸ್ಯ ರುದ್ರ ಅಂತ ಏನಿದೆ ಹೇಳಿದ್ದಾರೋ ಅದಕ್ಕೆ ಈ ವಾಕ್ಯ ಇದು ಪ್ರಮಾಣ. ಯಸ್ಮಿನ್ ಪರೇಣ್ಯಪ್ಯ ಜೀವಕೋಶ ನಹಂ ಪರಾಯುರ್ನ ಮರೀಚಿ ಮುಖ್ಯಾಃ ಜಾನಂತಿ ಯದ್ಗುಣಗಣಾನ್ ನ ರಮಾದಯೋಪಿ ನಿತ್ಯ ಸ್ವತಂತ್ರ ಉತ್ತಕೋಸ್ತಿ ತದನ್ಯ ಈಶಃ. ಸ್ವತಂತ್ರನಾದ ಭಗವಂತನಿಂದ ಭಿನ್ನನಾದವನು ಯಾರು ತಾನೇ ಈಶನಾಗ್ತಾನೆ? ಆಗೋದಿಲ್ಲ ಅಂತ ಯಸ್ಮಿನ್ ಪರೇಣ್ಯಪ್ಯ ಜೀವಕೋಶ ಅಂತ ಹಿಂದೆ ಏನ್ ಶ್ಲೋಕ ಹೇಳಿದ್ದಾರೋ ಆ ಶ್ಲೋಕಕ್ಕೆ ಈ ವಾಕ್ಯ ಪ್ರಮಾಣ. ನೈವೈಕ ಏವ ಪುರುಷೋತ್ತಮೋಸೋ ಏಕಕುತಸ್ಸ ಪುರುಷೋ ಯತಯೇವ ಜಾತ್ಯ ಅರ್ಥ ಶ್ರುತಿಶ್ಚ ಗುಣತೋ ನಿಜರೂಪದಶ್ಚ ನಿತ್ಯಾನ್ಯ ಏವ ಕಥಮಸ್ತಿ ಸ ಇತ್ಯಪಿ ಸ್ಯಾತ್. ಮಹಾಭಾರತ ಶಾಂತಿ ಪರ್ವದಲ್ಲಿ ಬರುವ
ಆ ಎಲ್ಲ ವಾಕ್ಯಗಳನ್ನ ಸಂಗ್ರಹ ಮಾಡಿ ಆ ವಾಕ್ಯಗಳ ಅರ್ಥವನ್ನ ಹೇಳಿದ್ದಾರೆ. ನೈವೇಕೈವ ಪುರುಷ ಪುರುಷೋತ್ತಮೋಸೋ ಅನ್ನೋದ್ರ ವಿವರಣೆ, ನೇಚದಂತ ಪುರುಷಂ ಏಕಂ ಕುರುಕುಲೋತ್ವ ಅನ್ನೋದ್ರ ವಾಕ್ಯಗಳ ವಿವರಣೆ. ಹಿಂದೆ ಶ್ರೀಮದಾಚಾರ್ಯರು ವಿಷಯ ಹೇಳಿದರು. ಆ ಹೇಳಿದ ವಿಷಯದಲ್ಲಿ ಈ ವಾಕ್ಯಗಳು ಪ್ರಮಾಣವನ್ನಾಗಿ ಕೊಟ್ಟಿದ್ದಾರೆ. ಇವೆಲ್ಲ ಪ್ರಮಾಣ ವಾಕ್ಯಗಳು. ಅದಕ್ಕಾಗಿ ಇವಕ್ಕೆಲ್ಲ ಕಾಮ ಹಾಕ್ಯಾರ ನೋಡಿ. ಶ್ಲೋಕದ ಮೇಲೆ ಆ ಕಡೆ ಈ ಕಡೆ ಚಿಕ್ಕಿಗಳನ್ನ ಇಟ್ಟಿರ್ತಾರೆ. ಇದರಿಂದ ಏನ್ ತೋರಿಸಿಕೊಟ್ರು ಅಂದ್ರೆ ಇವು ಪ್ರಮಾಣ. ಈ ಪ್ರಮಾಣಾನುಸಾರವಾಗಿ ನಾನು ಆ ಶ್ಲೋಕಗಳ ವಿವರಣೆ ವಿಷಯವನ್ನು ಹೇಳಿದ್ದೇನೆ. ಸರ್ವೋತ್ತಮೋ ಹರಿದಂತು ತದಾತ್ಮೇವ ಕ್ಷೇತುಂ ಕ್ಷಮಂ ಸತು ಹರಿ ಪರಮಸ್ವತಂತ್ರ ಪೂರ್ಣ ವ್ಯಯ ಗಣಿತ ನಿತ್ಯ ಗುಣಾನವೋಸೌ ಇತ್ಯೇವ ವೇದ ವಚನಾನೇ ಪರೋಕ್ತ ಯಶ್ಚ. ಇವೇ ಮೊದಲಾದ ವೇದ ವಚನಗಳು, ಇವೇ ಮೊದಲಾದ ವೇದ ವಚನಗಳು, ಇವು ವೇದವ್ಯಾಸ ದೇವರ ವಚನಗಳು. ಆ ವಚನಗಳನ್ನ ಇಟ್ಟುಕೊಂಡು ನಾನು ದೇವರು ಸರ್ವೋತ್ತಮ, ಸ್ವತಂತ್ರ, ನಿರ್ದೋಷ, ಪೂರ್ಣಗುಣ ವಿಗ್ರಹ, ಜೀವರಾಶಿಗಳ ಸ್ವತಂತ್ರರು ಇತ್ಯಾದಿ ವಿಷಯಗಳನ್ನ ಏನು ಹೇಳಿದ್ದೇನೆ. ಈ ವೇದವ್ಯಾಸ ದೇವರ ಮಾತುಗಳು, ವೇದ ವಚನಗಳು. ವೇದ ವಚನ ಪರೋಕ್ತ ಯಶ್ಚ. ಪರೋಕ್ತಿ ಅಂದ್ರೆ ವೇದವ್ಯಾಸ ದೇವರ ವಾಕ್ಯಗಳು, ಪುರಾಣಗಳು. ವೇದ ವಚನ ಅಂದ್ರೆ ಅಪೌರುಷವಾದ ವೇದ ವಚನ. ಇವುಗಳನ್ನ ಇಟ್ಟುಕೊಂಡು ನಾನು ಈ ಎಲ್ಲ ವಿಷಯಗಳನ್ನ ಪ್ರತಿಪಾದನೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಋಗಾದಯಶ್ಚ ಚತ್ವಾರ ಪಂಚರಾತ್ರಂಚ ಭಾರತಂ ಮೂಲ ರಾಮಾಯಣಂ ಬ್ರಹ್ಮಸೂತ್ರಂ ಮಾನಂ ಸ್ವದಂ ಸ್ಮೃತಂ. 4 ವೇದ, ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಬ್ರಹ್ಮಸೂತ್ರ. ಇವು ಸ್ವತಃ ಮಾನ, ಸ್ವತಃ ಪ್ರಮಾಣ. ಇವುಗಳಿಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಮಾಣಗಳನ್ನ ಇಟ್ಟುಕೊಂಡು ನಾವು ಎಲ್ಲ ವಿಷಯವನ್ನು ಸಮರ್ಥನೆ ಮಾಡ್ತೇವೆ. ಈ ಪ್ರಮಾಣಗಳಿಗೆ ವಿರುದ್ಧವಾದದ್ದೇನಾದರೂ ಬಂದರೆ ಅದನ್ನು ನಾವು ಪ್ರಮಾಣತ್ವೇನ ಸ್ವೀಕಾರ ಮಾಡಲ್ಲ. ಇವುಗಳಿಗೆ ವಿರುದ್ಧವಾದದ್ರಿಂದ ಅದು ತಪ್ಪು ಅಂತ ನಿರ್ಣಯ ಮಾಡ್ತೇವೆ. ಯಾವುವು ಏನು ಅನ್ನೋದನ್ನು ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ, ಮತ್ತೆ ತಿಳಿದುಕೊಳ್ಳೋಣ. ಹೀಗೆ ನಾನು 5-6 ಶ್ಲೋಕಗಳನ್ನು ಓದ್ಯಲ್ಲ. ಈ 5-6 ಶ್ಲೋಕಗಳಲ್ಲಿ ಬರುವ ಪ್ರಮಾಣ ವಾಕ್ಯಗಳಿವೆ. ವೇದ ವಾಕ್ಯಗಳು, ವೇದವ್ಯಾಸದೇವರ ವಾಕ್ಯಗಳು, ಪುರಾಣ ವಾಕ್ಯಗಳು, ಮಹಾಭಾರತ ವಾಕ್ಯಗಳು. ಇವುಗಳನ್ನ ಪ್ರಮಾಣವನ್ನಾಗಿ ಇಟ್ಟುಕೊಂಡು ಮಧ್ವಾಚಾರ್ಯರು ಈ ಎಲ್ಲ ವಿಷಯಗಳನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾರಿಗೇನಾದ್ರೂ ಕೇಳೋದಿದ್ರೆ ಕೇಳು. ಹ್ಯಾಂಡ್ ರೈಸ್ ಮಾಡ್ರಿ, ಅಲೋ ಮಾಡ್ತೀನಿ. ವಿಜಯ ಸಿಂಹ ಆಚಾರ ಸುಮಧ್ವಜ ಅರ್ಥ ರೀ? ಹೇಳ್ತೀನಿ. ಇದು ಸ್ವಲ್ಪ ನಿಮಗೆ ಇದು ಸ್ವಲ್ಪ ರೂಢಿ ಆಗ್ಲಿ ಅಂತ ನೆನೆಸೀನಿ. ಸರಿ, ಎಲ್ಲರದು ಯಾರ ಪ್ರಶ್ನೆ ಕೇಳಬಹುದು. ಆಚಾರ್ಯದ 15ನೇ ಶ್ಲೋಕ. ಈಗ ನಮಸ್ಕಾರ ಆಚಾರ್ಯ. 15ನೇ ಶ್ಲೋಕ ಮೇಲಿನ ಶ್ಲೋಕದಲ್ಲಿ 100 ಗುಣಗಳಿಂದ ಅವ್ರು ಕಡಿಮೆ ಆಗ್ತಾರೆ ಕ್ರಮೇಣ ಅಂತ ಹೇಳಿ ಬರ್ತಲ್ರಿ. ಇಲ್ಲೂ ಅದೇ ರೀತಿ ಅರ್ಥ ಮಾಡ್ಬೇಕೇನ್ರಿ? ಹೌದು. ನಮಸ್ಕಾರ ಆಚಾರ್ಯ. ಹೇಳ್ರಿ.